ಈ ಭೀಮನಕೋಣೆ, ಕೆರೆಮನೆ, ಕೆರೆಕೊಪ್ಪ ಈ 3 ಗ್ರಾಮಗಳು ಹಿಂದಿನಿಂದಲೂ ಸಹ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತನ್ನ ಚಾಪನ್ನ ಒತ್ತಿದಂತಹ ಒಂದು ಊರುಗಳು. ಯಾಕೆಂತಂದ್ರೆ ಪೂರ್ವದಲ್ಲಿ ಲಲಿತ ಕಲಾ ಸಂಘ ಎನ್ನುವಂತಹ ಒಂದು ನಾಟಕದ ಕಂಪನಿ ಪೌರಾಣಿಕ, ಐತಿಹಾಸಿಕ ಇತ್ಯಾದಿ ನಾಟಕಗಳ ಮುಖಾಂತರ ತಾಲೂಕಿನಾದ್ಯಂತ ಅತ್ಯಂತ ಹೆಸರನ್ನು ಗಳಿಸಿದಂತಹ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇತ್ತು. ಅದರ ನಂತರದಲ್ಲಿ ಹುಟ್ಟಿಕೊಂಡಂತಹದ್ದು ಮಿತ್ರ ಸ್ಪೋರ್ಟ್ಸ್ ಕ್ಲಬ್ ಅಂತ. ಇದು ಬಾಲ್ ಬ್ಯಾಡ್ಮಿಂಟನ್ ಟೂರ್ನಿಯನ್ನ ನಡೆಸುವುದರ ಮುಖಾಂತರ ಈ ಭಾಗದಲ್ಲಿ ಮೊಟ್ಟ ಮೊದಲನೇದಾಗಿ ಟೂರ್ನಮೆಂಟ್ ಅನ್ನುವಂತಹ ಒಂದು ಕಂಪನ್ನ ಈ ಊರಿಗೆ ನೀಡಿದಂತಹ ಒಂದು ಕ್ಲಬ್ ಮಿತ್ರ ಸ್ಪೋರ್ಟ್ಸ್ ಕ್ಲಬ್. ಅದರ ನಂತರವೇ ಉಗಮವಾಗಿದ್ದು ಅಗ್ನಿ ಸ್ಪೋರ್ಟ್ಸ್ ಕ್ಲಬ್ ಅಂತ. ಅಭಿಮನ್ಯು ಗ್ರಾಮೀಣ ನವಯುವಕರ ಇಂಟಿಗ್ರೇಟೆಡ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಮೊದಲು ಮಲ್ಲಿಕಾರ್ಜುನ ಸ್ಪೋರ್ಟ್ಸ್ ಕ್ಲಬ್ ಎನ್ನುವಂತಹ ಹೆಸರಿನೊಂದಿಗೆ ಆರಂಭವನ್ನಗೊಂಡು ಸುಮಾರು 10 ವರ್ಷಗಳ ಕಾಲ ನಾವು ಯಶಸ್ವಿಯಾಗಿ ಈ ಆಹ್ವಾನಿತ ಲೆದರ್ ಬಾಲ್ ಪಂದ್ಯಾವಳಿಯನ್ನ ಇಲ್ಲಿ ನಡೆಸಿದ್ವಿ. ಕಾರಣಾಂತರಗಳಿಂದ 4 ವರ್ಷ ನಾವು ಈ ಪಂದ್ಯಾವಳಿಯನ್ನ ನಿಲ್ಲಿಸಿದ್ವಿ. ಆದ್ರೆ ಆ ಸಂದರ್ಭದಲ್ಲಿ 4 ವರ್ಷಗಳ ಕಾಲ ಇಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದಂತಹ ಒಂದು ಹೆಗ್ಗಳಿಕೆ ನಮಗೆ ಇದೆ. ಈಗ ಮತ್ತೊಮ್ಮೆ ಈ ಟೂರ್ನಿಯನ್ನ ನಡೆಸುವಂತಹ ಒಂದು ಅವಕಾಶ ಮತ್ತೊಮ್ಮೆ ಒದಗಿ ಬಂದಿದೆ. ಯಾಕೆಂತಂದ್ರೆ ಮುಂಗರವಳ್ಳಿಯಲ್ಲಿ ಕ್ರಿಕೆಟ್ ಅಂದ್ರೆ ಏನೇ ಅಂತಲೇ ಗೊತ್ತಿರ್ಲಿಲ್ಲ. ಅಂತಹ ಕಾಲದಲ್ಲಿ ಅರುಣ್ ಅವರು ಈ ಊರಿಗೆ ಬಂದು ಅವರು ವಿದ್ಯಾಭ್ಯಾಸವನ್ನೆಲ್ಲ ಹೆಚ್ಚಾಗಿ ಹೊರಗಡೆಯೇ ಮಾಡಿದಂಥವ್ರು, ಊರಿನಲ್ಲಿ ಇದ್ದಿದ್ದು ಬಹಳ ಕಡಿಮೆ. ಅಂತಹ ಸಂದರ್ಭಗಳಲ್ಲಿ ಬಂದು ಕ್ರಿಕೆಟ್ ಅನ್ನ ಹೇಳಿಕೊಟ್ಟಂತವರು ನಮಗೆ ಡಾಕ್ಟರ್ BN ಅರುಣ್ ಅವರು. ಯಾಕೆಂದ್ರೆ ಈ ಕ್ರಿಕೆಟಿಗೆ ಹೆಚ್ಚಿನ ಕೊಡುಗೆ ಅವರದ್ದಿದೆ. ಯಾವುದೇ ಬ್ಯಾಟ್ ಇರ್ಬೋದು ಅಥವಾ ಮ್ಯಾಟಿನ ವ್ಯವಸ್ಥೆ ಇರಬಾರ್ದು. ಮೊಟ್ಟ ಮೊದಲನೇದಾಗಿ 75 ರೂಪಾಯಿ ಬ್ಯಾಟ್ ನಾವು ತಗೊಂಡಿದ್ದು. ಅದಕ್ಕೆ ಸ್ಪಾನ್ಸರ್ ಆಗಿ ಪ್ರಸಾದ್ ಅವರ ಅಪ್ಪ ಅವರು 150 ರೂಪಾಯಿ ಕೊಟ್ಟಿದ್ರು. ಅದರಲ್ಲಿ 75 ರೂಪಾಯಿ ಬ್ಯಾಟ್ ತಂದು ಆಯಿಲ್ ಬ್ಯಾಟ್ ಅದನ್ನ ಸುಮಾರು 10-15 ವರ್ಷಗಳ ಕಾಲ ಅರುಣ್ ಅವರು ಬಹಳ ಸುಸಜ್ಜಿತವಾಗಿ ಅದನ್ನ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ರು. 3 ಹೊತ್ತು ಅದಕ್ಕೆ ಆಯಿಲ್ ಮಾಡೋದು. ಈ ರೀತಿಯಾಗಿ ಉತ್ತಮವಾದ ಒಂದು ಮೊದಲ ನೋಡಿದಂತದ್ದು ಬ್ಯಾಟ್, ಅದು ಆಯಿಲ್ ಬ್ಯಾಟ್ ಅಂದ್ರೆ ಹೇಗಿರ್ತದೆ ಅಂತ ಫಸ್ಟ್ ನೋಡಿ. ಅದರ ನಂತರ ಒಂದು ಟೀಮ್ ಅನ್ನ ಕಟ್ಟಿ ಈ ಭಾಗದಲ್ಲಿ ಅನೇಕ ಪಂದ್ಯಾವಳಿಗಳನ್ನ ನಾವು ಆಡಿದ್ದೇವೆ. ಹಿಂದೆ ಹೀಗೆ 25 ಓವರ್ಸ್ ಪಂದ್ಯಗಳು ಇರಲಿಲ್ಲ. ನಾವು ಇನ್ನಿಂಗ್ಸ್ ಮ್ಯಾಚ್ ಗಳನ್ನ ಆಡ್ತಿತ್ತು. ದಿನೇಡಿ ಪಂದ್ಯ, ಬೆಳಗ್ಗೆ 2 ಇನ್ನಿಂಗ್ಸ್, ಮಧ್ಯಾಹ್ನ 2 ಇನ್ನಿಂಗ್ಸ್. ಈ ರೀತಿಯ ಪಂದ್ಯಾವಳಿಗಳನ್ನ ಬೇಳೂರು ಹಾಗೂ ಹೊಸೂರು, ಮಂಚಾಲೆ ಮತ್ತು ಮಂಕಾಳೆಯಲ್ಲಿ ಅವಾಗ ಅತ್ಯುತ್ತಮ ಟೀಮುಗಳಿದ್ದು. ಹೆಚ್ಚಾಗಿ ಅಲ್ಲಿ ನಾವು ಆಟವನ್ನ ಆಡ್ತಿದ್ವಿ. ನಂತರದಲ್ಲಿ 25 ಓವರ್ಗಳ ಪಂದ್ಯ ಇಲ್ಲಿ ಜಾರಿ ಬಂತು. ಅದನ್ನು ಸಹ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದೇವೆ. ಇವತ್ತು ಅರುಣ ಅವರ ನೆನಪಿಗೋಸ್ಕರವಾಗಿ ನಾವು ಈ ಪಂದ್ಯಾವಳಿಯನ್ನ ನಡೆಸ್ತಾ ಇದ್ದೇವೆ. ಒಬ್ಬ ಒಳ್ಳೆಯ ಸ್ನೇಹಿತನಾಗಿ, ಒಳ್ಳೆಯ ಒಬ್ಬ ವೈದ್ಯನಾಗಿ, ಒಳ್ಳೆಯ ಒಂದು ಹಿಂದುತ್ವದ ಸಂಘಟಕರಾಗಿ ಅವರು ಕೆಲಸ ಮಾಡಿದಂಥವ್ರು. ಅವರು ಶಿವಮೊಗ್ಗದಲ್ಲಿ ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷರಾಗಿ ಶಿವಮೊಗ್ಗದಲ್ಲಿ ನಿರಂತರ ಸೇವೆಯನ್ನು ಮಾಡ್ತಿದ್ರು. ನಂಜಪ್ಪ ಹಾಸ್ಪಿಟಲ್ನಲ್ಲಿ ಉತ್ತಮವಾದ ಆಯುರ್ವೇದಿಕ್ ವೈದ್ಯರಾಗಿ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ಹೆಸರು ಮಾಡಿದಂಥವ್ರು. ಸಾವಿರಾರು ಜನರ ಜೀವವನ್ನೇ ಉಳಿಸಿದಂತಹ ಅವರು ತಮ್ಮ ಜೀವವನ್ನ ಉಳಿಸಿಕೊಳ್ಳಲಿಕ್ಕೆ ಕಷ್ಟಪಡಬೇಕಾಯ್ತು. ಕ್ಯಾನ್ಸರ್ ಎಂಬ ರೋಗದಿಂದ ಬಳಲಿ ಅವರು ಇವತ್ತು ನಿಮ್ಮನ್ನೆಲ್ಲ ತೊರೆದು ಹೋಗಿದ್ದಾರೆ. ಅದು ಅತ್ಯಂತ ದುಃಖದ ಸಂಗತಿ ಮತ್ತು ಈ ದೇಶಕ್ಕೆ ಅಥವಾ ಈ ನಾಡಿಗೆ, ಈ ಊರಿಗೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಿ ನಾವು ಭಾವಿಸಿಕೊಳ್ತೇವೆ. ಅದಕ್ಕೋಸ್ಕರವಾಗಿ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಹುಟ್ಟುಹಾಕಿದಂತಹ ಅವರ ಒಂದು ಸಾರ್ಥಕತೆಗೆ ಮತ್ತು ಅವರ ಒಂದು ನೆನಪನ್ನು ಮಾಡಿಕೊಳ್ಳುವಂತಹ
ಪ್ರಯತ್ನದಿಂದ ಈ ಪಂದ್ಯಾವಳಿಯನ್ನ ಶೀಘ್ರವಾಗಿ ಒಂದು 8-10 ದಿವಸದಲ್ಲೇ ಇದನ್ನ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಂಡು ಈ ಪಂದ್ಯಾವಳಿಯನ್ನ ನಡೆಸ್ತಾ ಇದ್ದೇವೆ. ಬಂದಂತಹ ಎಲ್ಲ ಆಟಗಾರರು ಈ ಪಂದ್ಯಾವಳಿಗೆ ಸಹಕಾರವನ್ನ ನೀಡಿ ಪಂದ್ಯಾವಳಿಯ ಯಶಸ್ಸಿಗೆ ಕಾರಣರಾಗಬೇಕು. ಒಪ್ಪು ತಪ್ಪುಗಳು ನಡಿಬಹುದು, ಅದನ್ನೆಲ್ಲ ನೀವು ಮನ್ನಿಸಿ ಈ ಪಂದ್ಯಾವಳಿಯ ಯಶಸ್ಸಿಗೆ ಕಾರಣೀಭೂತರಾಗಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಪಂದ್ಯಾವಳಿಯನ್ನ ಆರಂಭಿಸೋಣ ಅನ್ನುವ ಮಾತಿನೊಂದಿಗೆ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.